ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಪಹಲ್ಗಾವ್ನಲ್ಲಿ ಮೊನ್ನೆ ನಡೆದ ಘಟನೆ ಏನಿದೆ ಅದೊಂಥರ ಇನ್ನೂ ಹಾಗೆ ಕಣ್ಮುಂದೆ ಇದೆ. ಅಂದರೆ ಆ ದೃಶ್ಯಗಳು, ಆ ಫೋಟೋಗಳು ನೋಡಿದ್ದು ಅದು ಹೋಗ್ತಿಲ್ಲ, ತಲೆಯಿಂದ ಹೋಗ್ತಿಲ್ಲ ಅದು. ಆದರೆ ಈ ಘಟನೆ ಇವಾಗ ನಡೀತು ನಿಜ. ಆದರೆ 1948ರಲ್ಲಿ ಅವತ್ತಿನ ಬ್ರಿಗೇಡಿಯರ್ ತಿಮ್ಮಯ್ಯನವರು, ಮುಂದೆ ಜನರಲ್ ತಿಮ್ಮಯ್ಯ ಅಂತ ಏನು ಕರಿತೀವಿ ನಾವು, ಅವರು ಕಳಿಸಿದ ಒಂದು ಸಂದೇಶ, ಅವಕಾಶ ಕೊಡಿ, ನಾನು ಲೈಫಲ್ಲಿ ಈ ಕಾಶ್ಮೀರದ ಸಮಸ್ಯೆ ಭಾರತಕ್ಕೆ ಬರದೇ ಇರೋ ಥರ ನೋಡ್ಕೋತೀನಿ ಅಂದಾಗ ಒಂದೇ ಒಂದು ಓಕೆ ಕಳಿಸ್ಬಿಟ್ಟಿದ್ರೆ ಇವತ್ತು ಈ ಸಮಸ್ಯೆ ಇರ್ತಿರಲಿಲ್ಲ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇತ್ತೀಚೆಗೆ ಒಂದು ಆರ್ಟಿಕಲ್ಲು ವಿಜಯ ಕರ್ನಾಟಕದಲ್ಲಿ ಬಂತು. ಅದನ್ನು ಖ್ಯಾತ ಪತ್ರಕರ್ತರಾದ ಐತಿ ಚಂಡ ರಮೇಶ್ ಉತ್ತಪ್ಪ ಅವರು, ಇವರು ವಿಜಯ ಕರ್ನಾಟಕಕ್ಕೆ ಮೈಸೂರು ಸಂಪಾದಕರು, ಇವರು ಬರೆದಂತಹ ಒಂದು ಲೇಖನ ನನಗೆ ತುಂಬ ಅಂದರೆ ತಲೆಯಲ್ಲಿ ಹೆಂಗಂದರೆ, ಅವತ್ತೊಂದು ಓಕೆ ಹೇಳಿದ್ದಿದ್ರೆ ಎಷ್ಟು ಚೆನ್ನಾಗಿ ಬರೀತಾರೆ. ಅವರು ಪ್ರಯತ್ನಿಸಿದ್ದಾರೆ, ಕಾಶ್ಮೀರ ವಿವಾದವೇ ಹುಟ್ಟುತ್ತಿರಲಿಲ್ಲ. ಜನರಲ್ ತಿಮ್ಮಯ್ಯನವರ ಮನವಿಗೆ ಅಂದಿನ ಕೇಂದ್ರ ಸರ್ಕಾರ ಸ್ಪಂದಿಸಲೇ ಇಲ್ಲ. ಏನಾಯಿತು, ಈ ಸ್ವಾತಂತ್ರ್ಯ ಬಂದ ಮೇಲೆ ಯಾವ್ಯಾವ ರಾಜ್ಯಗಳು, ಅಂದರೆ ಕಾಶ್ಮೀರಕ್ಕೆ ಯಾವುದು ಸೇರಬೇಕು, ಪಾಕಿಸ್ತಾನಕ್ಕೆ ಯಾವುದು ಸೇರಬೇಕು, ಭಾರತಕ್ಕೆ ಯಾವುದು ಸೇರಬೇಕು ಅಂತ ನಿರ್ಧಾರ ಮಾಡುವ ಸಂದರ್ಭದಲ್ಲಿ ಕಾಶ್ಮೀರದ ರಾಜ ನಿರ್ಧಾರ ಮಾಡಲಿಕ್ಕೆ ಸ್ವಲ್ಪ ಸಮಯ ತಗೋತಾನೆ. ನಾನು ಆ ಕಡೆ ಹೋಗಬೇಕಾ ಈ ಕಡೆ ಹೋಗಬೇಕಾ ಅಂತ. ಈ ಲೇಟ್ ಆಗಿರೋ ಕಾರಣಕ್ಕೆ ಏನಾಗುತ್ತೆ, ಆಲ್ರೆಡಿ ವಿಭಜನೆಯಾಗಿ ಹೋಗಿದ್ದಂತಹ ಪಾಕಿಸ್ತಾನದವರು ಇವನು ಹೆಂಗಿದ್ರು ನಿರ್ಧಾರ ತಗೋತಾ ಇಲ್ಲ, ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ವಶಪಡಿಸ್ಕೊಂಬಿಡೋಣ ಅಂತ ಹೇಳಿ ಕಾಶ್ಮೀರದ ಒಂದಷ್ಟು ಭಾಗವನ್ನು, ಸಾಕಷ್ಟು ಅಂದರೆ ಬಹುಪಾಲು ಅಕ್ವೈರ್ ಮಾಡ್ಕೊಂಡ್ಬಿಡ್ತಾರೆ. ಅಷ್ಟೊತ್ತಿಗೆ ಪರಿಸ್ಥಿತಿ ಕೈಮೀರಿ ಹೋಗ್ತಿದೆ ಅಂತ ಗೊತ್ತಾದ ಕೂಡಲೇ ರಾಜ ಭಾರತದ ಜೊತೆಗೆ ಸೇರಿಕೊಳ್ಳುವ ನಿರ್ಧಾರವನ್ನು ಮಾಡ್ತಾರೆ. ಇಮಿಡಿಯೇಟ್ಲಿ ಭಾರತದ ಸೇನೆ ಹೋಗಿ ಅಲ್ಲಿ ನಿಂತು ಉಳಿದ ಕೆಲಸವನ್ನು ಮಾಡಬೇಕಾಗಿ ಬರ್ತದೆ. ಅಷ್ಟೊತ್ತಿಗೆ ಅವರು ವ್ಯವಸ್ಥಿತವಾಗಿ ಏನೇನು ಬೇಕು ಎಲ್ಲ ಅವರ ಬಂಕರ್ಗಳನ್ನು, ಆರ್ಮಿಯನ್ನು ಎಲ್ಲ ಕಡೆ ಸೆಟ್ ಮಾಡ್ಕೊಂಡು ಇಟ್ಕೊಂಡಿದ್ರು. ಇವತ್ತು ಭಾರತದ ಜೊತೆಗಿರುವ ಬಹುಪಾಲು ಭಾಗವನ್ನು ಆಲ್ರೆಡಿ ಪಾಕಿಸ್ತಾನ ತಗೊಂಡು ಹೋಗಾಗಿತ್ತು. ಆಗ ಇದೇ ನಮ್ಮ ತಿಮ್ಮಯ್ಯನವರು ಸ್ವತಃ ಅವರೇ ಫೀಲ್ಡ್ಗಿಳಿತಾರೆ. ಫೀಲ್ಡ್ಗಿಳಿದು ಶುರು ಮಾಡ್ತಾರೆ ಕೆಲಸನ. ಅಂದರೆ ನಿಜವಾಗ್ಲೂ ಅಲ್ಲಿಗೆ ಊಟ ಸಾಗಿಸೋದು ಅಥವಾ ನಮ್ಮ ಅಷ್ಟು ಬಲಿಷ್ಠ ತುಕಡಿ ಏನಿಲ್ಲ, ಯುದ್ಧ ವಿಮಾನಗಳಿಲ್ಲ, ಏನು ಸ್ಟ್ರಾಂಗ್ ಏರ್ಫೋರ್ಸ್ ಇಟ್ಕೊಂಡಿರಲಿಲ್ಲ ಅವಾಗ, ಅದ್ಭುತವಾದ ಗನ್ಗಳು, ಬುಲೆಟ್ಗಳು ಏನೂ ಇಲ್ಲ. ಅಷ್ಟರಲ್ಲೇ ಏನೋ ಮಾಡಬೇಕು. ಇರುವ ತಂಡವನ್ನೇ ಕಟ್ಕೊಂಡು ಎಲ್ಲೋ ಕೂತ್ಕೊಂಡು ಬರೀ ಆರ್ಡರ್ ಕೊಡ್ಕೊಂಡು ಕೂತಿರ್ಲಿಲ್ಲ. ಇವರು ಸ್ಪಾಟಿಗೆ ಬಂದರು. ತಿಮ್ಮಯ್ಯನವರು ಸ್ಪಾಟಿಗೆ ಬಂದು ಶುರು ಮಾಡ್ತಾರೆ ಕೆಲಸನ. ಹೆಂಗೆ ಶುರು ಮಾಡ್ತಾರೆ ಅಂತಂದರೆ, ಏನೇನು ವಶಪಡಿಸ್ಕೊಂಡಿದ್ರು ಅದನ್ನೆಲ್ಲ ಒಂದೊಂದಾಗಿ ನಾವು ಪಡ್ಕೊಂಬರಬೇಕು ಅನ್ನುವ ನಿರ್ಧಾರಕ್ಕೆ ಬಂದು ನುಗ್ತಾರೆ. ಹೆಂಗೆ ನುಗ್ತಾರೆ ಅಂತಂದರೆ, ಒಂದು ಕಡೆ ಈ ಸೈನಿಕರಿಗೆ ತಿಮ್ಮಯ್ಯನವರೇ ಬಂದು ನಮ್ಮ ಜೊತೆಗೆ ಹೋರಾಡ್ತಾ ಇದ್ದಾರೆ ಅಂತಂದರೆ ನಮಗದರ ತಾಕತ್ತೇ ಬೇರೆ ಅಂತ ಹೇಳಿ ಒಂದೊಂದಾಗಿ ಅಂದರೆ ಆ ವಾತಾವರಣ, ಸಿಚುವೇಶನ್ನು ಎಲ್ಲದನ್ನೂ ನೋಡಿಕೊಂಡು ತಿತ್ಪಾಲ ಪಾಸ್ ಆ ಒಂದು ಜಾಗಕ್ಕೆ, ಅಂದರೆ ತಿತ್ಪಾಲ ಪಾಸ್ ಅನ್ನೋ ಒಂದು ಜಾಗಕ್ಕೆ ತಲುಪೋಷ್ಟರಲ್ಲಿ ಎಲ್ಲ ಬಳಲು ಬೆಂಡಾಗ್ಬಿಟ್ಟಿದ್ರಂತೆ. ತುಂಬ ಚೆನ್ನಾಗಿ ಬರೀತಾರೆ. ನಿಮಗೆ ಸಿಕ್ಕಿದ್ರೆ ಪ್ರತಿ ಓದಿ, ತುಂಬ ಚೆನ್ನಾಗಿ ಬರೀತಾರೆ. ವಿಜಯ ಕರ್ನಾಟಕದಲ್ಲಿ ನನ್ನ ಪ್ರಕಾರ ಇದು ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಿದ್ದು. ಅಂದರೆ ಈ ಕಳೆದ 2-3 ದಿನಗಳ ಹಿಂದೆ ಮೋಸ್ಟ್ಲಿ ಯಾವುದೋ ಪಬ್ಲಿಷ್ ಆದಂಗಿದೆ, ಯಾರೋ ಶೇರ್ ಮಾಡಿದರು. ನಾನು ಅದನ್ನು ಓದಿ ಅದ್ರ ಬಗ್ಗೆ ಮಾತಾಡಬೇಕು ಅಂತ ಮಾತಾಡ್ತಾ ಇದ್ದೀನಿ. 2 ದಿನ ಸಿಕ್ಕಾಬಟ್ಟೆ ಹೋರಾಡಿದ್ದಾರೆ. ಎಲ್ಲಿ ಅದು ಮುಜರಾಬಾದ್ಗೆ ಹೋಗೋ ರೋಡ್ ಏನಿತ್ತು ಅವೆಲ್ಲ ವಶಪಡಿಸ್ಕೊಂಡ್ಬಿಟ್ಟಿದ್ರು ಅವರು. ಅದನ್ನೆಲ್ಲ ಮತ್ತೆ ವಾಪಸ್ ತೊಗೊಂಡಿದ್ದಾಯಿತು. ಅಲ್ಲಿಂದ ರಾಜ್ಪನಂಗನ್ ಪಾಸ್, ಕಾಶ್ಮೀರ ಕಣಿವೆ ವಶಪಡಿಸ್ಕೊಂಡ್ರಂತೆ. ನಂತರ ಗುರಾಯಿಸ್ ಪ್ರದೇಶ ಸುತ್ತುವರೆದು ಗೆದ್ದರು. ಇದೆಲ್ಲ ಆಗಿ ಜೋಜಿಲಾ ಪಾಸ್ ಅನ್ನೋ ಒಂದೇ ಒಂದು ಏರಿಯಾ ಇವಾಗ ಅಪಾಯಕಾರಿ ಏರಿಯಾ. ಅದು ಅಂದರೆ ಸುಲಭಕ್ಕೆ ಅಲ್ಲಿಗೆ ಹೋಗೋಕ್ಕಾಗಲ್ಲ. ವಿಮಾನಗಳನ್ನು ಬಳಸೋಣ ಅಂತಂದರೆ ಅವ್ರಿಗೆ ಶತ್ರುಗಳಿಗೆ ಗೊತ್ತಾಗ್ಬಿಡುತ್ತೆ ಬರ್ತಿದ್ದಾರೆ ಅಂತ. ಅವಾಗೊಂದು ಬಹಳ ದೊಡ್ಡ ನಿರ್ಧಾರವನ್ನು ತಗೋತಾರಂತೆ ತಿಮ್ಮಯ್ಯನವರು. ಹೇರ್ ಪಿನ್ ಕ್ರಾಸ್ ಥರ ಇರುತ್ತಂತ ಅದನ್ನು ದಾಟ್ಲಿಕ್ಕೆ 11,000 ಅಡಿ ಯುದ್ಧ ಟ್ಯಾಂಕರ್ಗಳನ್ನು ಹೇರ್ ಪಿನ್ ರಸ್ತೆಗಳಲ್ಲಿ ತೊಗೊಂಡು ಹೋಗ್ತಾರಂತೆ ನಮ್ಮ ಸೈನಿಕರು. ಒಂದು ಚೂರು ಯಾಮಾರಿದ್ರು ಎಷ್ಟು 1000 ಅಡಿ ಮೇಲಿದೆಯೋ ಅಲ್ಲಿಂದ ಬೀಳ್ಬೇಕು ನಿಮ್ಮ ಕೆಳಗೆ. ಅಂತಹ ಅಪಾಯಕಾರಿ ಡಿಸಿಷನ್ನ ತಗೊಂಡು ನುಗ್ತಾರೆ. ಹೆಂಗೆ ನುಗ್ತಾರೆ ಅಂತಂದರೆ, ಫೈನಲಿ ಹೋಗಲ್ಲ, ಅವ್ರು ಯೋಚನೆ ಮಾಡಿಲ್ಲ ಶತ್ರುಗಳಿಗೆ ಹೆಂಗೆ ಬರೋಕ್ಕೆ ಸಾಧ್ಯ ಅವ್ರು ಇಲ್ಲಿಗೆ. ಅವ್ರು ಆಲ್ರೆಡಿ ಬಂದು ಆ ಕಡೆಯಿಂದ ಬಂದು ಎಲ್ಲ ಸೆಟ್ಲ್ ಆಗ್ಬಿಟ್ಟಿದ್ದಾರೆ ಅಲ್ಲಿ. ಅಲ್ಲಿಂದ ರಾತ್ರೋರಾತ್ರಿ
ಕಾರ್ಗಿಲ್, ಜೋಜಿಲಾ, ದ್ರಾಸ್, ಲಡಾಖ್ ಇವೆಲ್ಲವನ್ನು ಭಾರತ ವಶಪಡಿಸ್ಕೊಳ್ಳುತ್ತೆ, ಎಲ್ಲ ವಶಪಡಿಸ್ಕೊಳ್ಳುತ್ತೆ. ಅಷ್ಟು ಹೊತ್ತಿಗೆ ಅಂದರೆ ಇನ್ನೊಂದು ಸ್ವಲ್ಪ ಹೋದರೆ ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ಇವತ್ತೇನು ಪಾಕ್ ಜೊತೆಗಿದೆಯಲ್ಲ, ಇನ್ನು ಮುಂದೋದ್ರೆ ಅದನ್ನೆಲ್ಲ ವಶಪಡಿಸ್ಕೊಂಡು ನಮ್ಮ ಬಾರ್ಡರ್ ಏನಿದೆ ಅದನ್ನ ಹಾಕೊಂಡು ಬಂದ್ಬಿಡೋಣ ಅಂತ ತಿಮ್ಮಯ್ಯನವ್ರ ಪ್ಲಾನು. ಅಷ್ಟೊತ್ತಿಗೆ ಪ್ರಧಾನಿ ಕಚೇರಿಯಿಂದ ಕರೆ ಬರುತ್ತೆ, ಇಮಿಡಿಯೇಟ್ ಆಗಿ ಅಲ್ಲಿಂದ ವಾಪಸ್ ಬನ್ನಿ, ಈ ಕೂಡಲೇ ತತ್ಕ್ಷಣ ಅಲ್ಲಿಂದ ಹೊರಟು ಬರಬೇಕು. ತಿಮ್ಮಯ್ಯನವ್ರು ಹೇಳ್ತಾರೆ ಸಾಧ್ಯನೇ ಇಲ್ಲ, ಇಂಪಾಸಿಬಲ್, ಇನ್ನು ಕೆಲವು ಗಂಟೆಗಳು ಕೊಟ್ಬಿಡಿ, ನಾನು ಎಲ್ಲ ನಮ್ದೇನಿದೆ ಲೈಫಲ್ಲಿ ಯಾವತ್ತೂ ಕಾಶ್ಮೀರದ ಸಮಸ್ಯೆ ಬರ್ದಿರೋ ಥರ ನಾನು ಮಾಡ್ಕೊಂಡ್ಬರ್ತೀನಿ ಅಂತ. ಈ ಕಡೆ ಸ್ಟ್ರಿಕ್ಟಾಗಿ ಆದೇಶ ಪಾಲಿಸಿ ಅಂತೇಳಿ ಸ್ಟ್ರಿಕ್ಟಾಗಿ ಆರ್ಡರ್ ಹೋಗೋದು. ವಿಧಿ ಇಲ್ಲ, ಕಣ್ಣೆದುರುಗಡೆ ಇದೆ, ಅಯ್ಯೋ ದೇವ್ರೆ ಚೂರು ಮುಂದೆ ಹೋಗ್ಬಿಟ್ರೆ ಲೈಫ್ ಪೂರ್ತಿ ಸಮಸ್ಯೆನೇ ಇರಲ್ಲ. ನೆಹರು ವಿಶ್ವದ ಎದುರಿಗೆ ತಾನೊಬ್ಬ ಶಾಂತಿ ದೂತ ಅಂತ ತೋರಿಸಿಕೊಳ್ಳುವ ಹಪಹಪಿಯಲ್ಲಿ ಮಾಡಿದಂತಹ ಮಿಸ್ಟೇಕ್ ಇದು. ಮೊದಲ ಪ್ರಧಾನಿಯಾದಾಗ ಅವೆಲ್ಲ ಏನೋ ಒಂದು ದೊಂಬಿ ನಡೀತಾ ಇದೆ, ಅಲ್ಲಿ ಏನೋ ಗಲಾಟೆ ನಡೀತಿದೆ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದವ್ರಿಗೆ ಇಲ್ಲಿನ ಇದರ ಸೀರಿಯಸ್ನೆಸ್ ಗೊತ್ತಾಗಲೇ ಇಲ್ಲ. ತುಂಬ ಚೆನ್ನಾಗಿ ಬರೀತಾರೆ ಲೇಖಕರು ಅದನ್ನು, ರಮೇಶ್ ಅವರು. ಸೊ ಅನಿವಾರ್ಯವಾಗಿ ಆರ್ಮಿ ವಾಪಸ್ ಬರಬೇಕಾಗತ್ತೆ, ಹಿಂದಕ್ಕೆ ತಗೋಬೇಕಾಗತ್ತೆ. ಅಲ್ಲಿಯ ತನಕ ಜೀವವನ್ನು ಒತ್ತೆ ಇಟ್ಟು, ಹಸಿವನ್ನು ಬದಿಗಿಟ್ಟು, ಶಕ್ತಿಯೇ ಇಲ್ಲದ ಆ ದೇಹವನ್ನು ಹೊತ್ತುಕೊಂಡು ಅಲ್ಲಿ ತನಕ ಹೋಗಿ ಒದ್ದಾಡಿ ನಿತ್ರಾಣ ಆಗಿದ್ದವರಿಗೆ ಇನ್ನೇನು ಗೆದ್ದು ಬಿಡ್ತೀವಿ ಅನ್ನೋ ಸಂಭ್ರಮಿಸೋ ಹೊತ್ತಲ್ಲಿ ಬೇಡ ವಾಪಸ್ ಬನ್ನಿ ಅಂತ ಕರೆದ ತಕ್ಷಣ ಎಂಥ ಕೋಪ, ಎಂಥ ಬೇಸರ ಆಗಿರಬೇಕು. ಅನಿವಾರ್ಯ, ಕೇಂದ್ರ ಸರ್ಕಾರವೇ ಆರ್ಡರ್ ಮಾಡಿದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ, ವಾಪಸ್ ಬರ್ತಾರೆ. ಆ ವಾಪಸ್ ಬಂದು ಅವತ್ತು ನೆಹರು ವಾಪಸ್ ಕರೆದ್ರಲ್ಲ, ವಾಪಸ್ ಕರೆದ ಮೇಲೆ ಉಳ್ಕೋತಲ್ಲ ಅಲ್ಲಿ ಪ್ರದೇಶಗಳು, ಏನು ನಾನು ಹೇಳಿದೆ ಕಾರ್ಗಿಲ್ಲು, ಲಡಾಖು ಎಲ್ಲ ವಶಪಡಿಸ್ಕೊಂಡು ಉಳಿತಲ್ಲ ಒಂದು 30% ಜಾಗ. ಆ 30% ಜಾಗವೇ ಪಾಕ್ ಆಕ್ರಮಿತ ಕಾಶ್ಮೀರ. ಆ 30% ಜಾಗವೇ ಪಾಕ್ ಆಕ್ರಮಿತ ಕಾಶ್ಮೀರ. ಅದೇ ಇವತ್ತು ಉಗ್ರಗಾಮಿಗಳ ಸ್ವರ್ಗ. ಅಲ್ಲಿದ್ದುಕೊಂಡೇ ಇವತ್ತು ದೇಶದ ಒಳಗಡೆ ನಡೀತಿರೋ ಇಷ್ಟೆಲ್ಲ ಚಟುವಟಿಕೆಗಳು, ಉಗ್ರಗಾಮಿ ಚಟುವಟಿಕೆಗಳು ಏನು ನಡೀತಾ ಇದೆ ಅದೆಲ್ಲದಕ್ಕೂ ತವರು ಮನೆ ಅವತ್ತು ನೆಹರು ಅವರು ವಾಪಸ್ ಕರೆಸಿಕೊಂಡು ಕಾಶ್ಮೀರದ ಜೊತೆಗೆ ಹಾಗೆಯೇ ಉಳಿಸಿದ ಆ ಪಾಕ್ ಆಕ್ರಮಿತ ಕಾಶ್ಮೀರ. ಅಂದರೆ ನನಗೆ ಸುಮಾರು ವಿಚಾರಗಳಲ್ಲಿ 1962ನಲ್ಲಿ ಹಿಮಾಲಯನ್ ಬ್ಲಂಡರ್ ಅಂತ ಒಂದು ಪುಸ್ತಕದಲ್ಲಿ 1962 ವಾರ್ ಬಗ್ಗೆ ಓದ್ದಾಗಲೇ ರವಿ ಬೆಳಗೆರೆ ಅವ್ರದ್ದು, ಬ್ರಿಗೇಡಿಯರ್ ಜಾನ್ ಪಿ ದಳವಿ ಅವರು ಬರೆದಿದ್ದು ಮೂಲ ಪುಸ್ತಕ, ಅದನ್ನು ರವಿ ಬೆಳಗೆರೆ ಅವರು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಅದನ್ನು ನೋಡಿದಾಗಲೇ ಮೈಯೆಲ್ಲ ಕುದಿತ್ತು ನನಗೆ, ಓ ದೇವರೇ ಏನಪ್ಪ ಮಾಡಿದ್ರು ನೆಹರು ಅಂತ. ಬಟ್ ಈ ವಿಷಯ ತಿಳ್ಕೊಂಡ್ಮೇಲೆ ಇದು ಬರೀ 62ರ ಕತೆ ಅಲ್ಲ, 48ರಲ್ಲೂ ಪಾಕಿಸ್ತಾನಕ್ಕೂ ಕೊಡುಗೆಯನ್ನು ಕೊಟ್ಟಾಗಿದೆ ನಾವು, ಪಾಕಿಸ್ತಾನಕ್ಕೂ ಕೊಡುಗೆಯನ್ನು ಕೊಟ್ಟಾಗೋಗಿದೆ ನಾವು. ಪಾಕ್ ಆಕ್ರಮಿತ ಕಾಶ್ಮೀರ ನೆಹರು ಅವರ ಕೊಡುಗೆ. ಅನ್ಫಾರ್ಚುನೇಟ್. ಇವತ್ತು ಏನು ಮೊನ್ನೆ ಘಟನೆ ನಡೀತಲ್ಲ, 26 ಜನ ಯಾರೋ ಬಂದರು, ಶೂಟ್ ಮಾಡಿದ್ರು, ಹೊಡೆದ್ರು, ಸಾಯಿಸ್ಬಿಟ್ರು. ಅದಕ್ಕೆಲ್ಲ ಕಾರಣ ಅವತ್ತು ಮಾಡಿದ ಒಂದೇ ಒಂದು ಕಾಲ್, ಸಾಕು ವಾಪಸ್ ಬನ್ನಿ ಅಂತ ಹೇಳಿದ ಒಂದು ವಾಕ್ಯ. ತಿಮ್ಮಯ್ಯನವರ ಶ್ರಮಕ್ಕೆ ನಮ್ಮದೊಂದು ಸೆಲ್ಯೂಟ್ ಖಂಡಿತವಾಗಿಯೂ ಇದ್ದೇ ಇರುತ್ತೆ. ಅವರ ಕೊಡುಗೆ ಅಪಾರ ಈ ದೇಶಕ್ಕೆ. ಆದರೆ ರಾಜಕಾರಣಿಗಳು ಹೇಗೆ ಈ ದೇಶವನ್ನು ಹರಿದು ಮುರಿದು ತಿಂದರು, ಅದು ಬೇಸರದ ವಿಚಾರ. ನಿಮ್ಗೇನನ್ಸುತ್ತೆ ಈ ವಿಡಿಯೋದ ಬಗ್ಗೆ ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.